ಈಗಾಗಲೇ ಅನೇಕ ಜನ ನಮ್ಮ ಶಾಸಕರು ಮಂತ್ರಿಗಳು ಅವರು ಮಾತಾಡಿದ್ದಾರೆ. ಮೊನ್ನೆ ಅಧ್ಯಕ್ಷ ಭೀಮಣ್ಣ ಖಂಡ್ರೆ ಅವರು ಒಂದು ಅಪರೂಪದ ವ್ಯಕ್ತಿತ್ವ. ಅವರು ಹಠವಾದಿಗಳು, ಖಂಡಿತವಾದಿಗಳು ಮತ್ತು ಒಂದೊಂದು ಸಲ ಬಂಡಾಯಗಾರರು ಕೂಡ ಆಗ್ತಾ ಇದ್ರು. ಅವರು ಹಿಂದೆ ಏನು ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿದ್ದಂಥ ಪ್ರದೇಶದಲ್ಲಿ ದೊಡ್ಡ ದಂಗೆ ಆಯಿತು. ಆವಾಗ ಭೀಮಣ್ಣ ಖಂಡ್ರೆ ಅವರು ನಿಜಾಮನ ವಿರುದ್ಧ ಹೋರಾಟ ಮಾಡಿಲ್ಲ, ರಜಾಕರ ವಿರುದ್ಧ ಹೋರಾಟ ಮಾಡಿದ್ರು. ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ. ನಿಜಾಮು ಅವನು ಜಾತ್ಯತೀತನಾಗಿದ್ರು ಮತ್ತು ಭಾರತದ ಪರವಾಗಿದ್ರು. ಆದರೆ ರಜಾಕಾರರು ಅವ್ರ ಮೇಲೆ ಒತ್ತಡ ಹೇರಿ ಪಾಕಿಸ್ತಾನ ಪರವಾಗಿ ನಿಲ್ಲಬೇಕನ್ನುವಂಥ ಒತ್ತಡ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಗದಲ್ಲಿ ಬಹಳ ಹಿಂಸೆ, ಕೊಲೆ, ಸುಲಿಗೆಗಳಾದವು. ಆವಾಗ ಭೀಮಣ್ಣ ಖಂಡ್ರೆ ಅವರು ರಜಾಕರ ವಿರುದ್ಧ ಹೋರಾಟ ಮಾಡಿದರು. ಹಾಗಾಗಿ ಭೀಮಣ್ಣ ಖಂಡ್ರೆ ಅವರು ಯಾವುದೇ ಒಂದು ಸಮುದಾಯದ ವಿರುದ್ಧ ಇರಲಿಲ್ಲ. ಅವರು ನ್ಯಾಯದ ಪರವಾಗಿದ್ದರು ಮತ್ತು ಸತ್ಯದ ಪರವಾಗಿದ್ದರು. ಮನೆ ಅಧ್ಯಕ್ಷರೇ, ಭೀಮಣ್ಣ ಖಂಡ್ರೆ ಅವರು ಪ್ರಜಾ ಸಮಾಜವಾದಿ ಪಕ್ಷದಲ್ಲಿದ್ದರು. ಆ ಕಾರಣಕ್ಕಾಗಿಯೇ ಅವರಿಗೆ ಕ್ರಾಂತಿಕಾರಿ ವಿಚಾರದಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಇತ್ತು. ಪ್ರಜಾ ಸಮಾಜವಾದಿ ಒಂದು ಕಾಲಕ್ಕೆ ಬೀದರ್ ಜಿಲ್ಲೆ ಸಮಾಜವಾದಿ ಪಕ್ಷದ ಒಂದು ಗಡವಾಗಿತ್ತು. ಶಿವಮೊಗ್ಗ ಜಿಲ್ಲೆ ಕೂಡ ಆಗಿತ್ತು. ಅಲ್ಲಿ ಆರ್ ವಿ ಬೀಡಪ್ಪನವರು, ಭೀಮಣ್ಣ ಖಂಡ್ರೆ ಅವರು, ಕಿಶನ್ ರಾವ್ರವರು, ಕಾಶಿನಾಥರಾವ್ ಬೇಲೂರಿಯವರು ಮತ್ತು ದಯಾನಂದರವರು, ಈ ಅನೇಕ ಜನ, ವೈಜನಾಥ್ ಪಾಟೀಲ್ರು, ಬಹಳಷ್ಟು ಜನ ಸಮಾಜವಾದಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಕಾರಣಕ್ಕಾಗಿ ಬೀದರ್ ಇವತ್ತು ಕೂಡ ಪ್ರತಿಭಾವಂತ ಜಿಲ್ಲೆ ಆಗಲಿಕ್ಕೆ ಕಾರಣವಾಗಿದೆ. ಭೀಮಣ್ಣ ಖಂಡ್ರೆ ಅವರು ನಾನು ವಿಧಾನ ಪರಿಷತ್ನಲ್ಲಿ ಒಟ್ಟಿಗೆ ಸ್ಥಳೀಯ ಕ್ಷೇತ್ರದಿಂದ ಗೆದ್ದು ಬಂದು ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಒಡನಾಟ ನಂದು ಜಾಸ್ತಿ ಆಯಿತು. ಅವರು ಭ್ರಷ್ಟಾಚಾರದ ವಿರುದ್ಧ ಮಾತಾಡೋರು ಅಪರೂಪದ ರಾಜಕಾರಣದಲ್ಲಿ ಅವರು ಒಬ್ಬರು. ಬಹಳ ನಿಷ್ಠುರವಾದಿಯಾಗಿ ಮಾತಾಡ್ತಾ ಇದ್ರು ಭ್ರಷ್ಟಾಚಾರದ ವಿರುದ್ಧ. ಒಂದ್ಸಲ ಮಾನ್ಯ ಅಧ್ಯಕ್ಷರೇ, ಅವರು ಬಡವರ ಪರವಾಗಿ ಎಷ್ಟಾಗಿದ್ರು ಅಂದರೆ 72 ಭೀಕರ ಬರಗಾಲ ನಮ್ಮ ಭಾಗದಲ್ಲಿ ಬಿದ್ದಿತ್ತು. ಆ ಭೀಕರ ಬರಗಾಲ ಬಿದ್ದಾಗ ಜನ ಅನ್ನದಿಂದ ಸಾಯ್ತಾ ಇದ್ರು, ಅನ್ನ ಇಲ್ದೇನೆ. ಆವಾಗ ಜನರನ್ನು ಕರ್ಕೊಂಡು ಹೋಗಿ ಗೋದಾಮದ ಮೇಲೆ ದಾಳಿ ಮಾಡಿ ಬಡವರಿಗೆ ಅನ್ನವನ್ನು ಹಂಚಿದಂಥ ದೊಡ್ಡ ಕ್ರಾಂತಿಕಾರಿ ಕೆಲಸವನ್ನು ಭೀಮಣ್ಣ ಖಂಡ್ರೆ ಅವರು ಮಾಡಿದ್ರು. ಅದು ಕಾನೂನಿನ ವಿರುದ್ಧ ಆಗಿದ್ರು ಕೂಡ ಜನಪರವಾಗಿ ಅದೊಂದು ಹೋರಾಟವನ್ನು ಮಾಡಿದರು. ಅಂಥ ಒಂದು ಕ್ರಾಂತಿಕಾರಿ ವ್ಯಕ್ತಿ ನಮ್ಮನ್ನು ಅಗಲಿದ್ದು ಬಹಳ ದುಃಖದ ಸಂಗತಿ ಅನ್ನಂತ ನಾನು ಮಾತನ್ನು ಹೇಳ್ತಾ ಇದ್ದೆ. ಮಾನ್ಯ ಅಧ್ಯಕ್ಷರೇ, ಅವರು ಊಟದ ಪದ್ಧತಿ, ಅವರ ಶಿಸ್ತು, ಅವರ ನಡವಳಿಕೆ ಬಗ್ಗೆ ಅಂತವೆಲ್ಲ ಅನೇಕ ಜನ ಮಾತಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ತಮಗೆ ಗೊತ್ತಿರಬೇಕು, ವಿಧಾನಸಭೆಗೆ ಬಂದಾಗ ಅವ್ರು ಯಾವತ್ತೂ ಕೂಡ ಲಿಫ್ಟ್ ಹತ್ತಿದಿಲ್ಲ, ಮೆಟ್ಲತ್ತೇ ಇರ್ತಾ ಇದ್ರು, ಮೆಟ್ಲತ್ತೇ ಇಳಿತಾ ಇದ್ರು. ಅಂದರೆ ಆರೋಗ್ಯದ ಬಗ್ಗೆ ಅವರಿಗೊಂದು ಅಷ್ಟೊಂದು ವಿಶ್ವಾಸ ಇದೆ. ಒಂದ್ಸಲ ನಾವು ಶಾಸಕರಾಗಿ ಆಯ್ಕೆ ಬಂದ ಮೇಲೆ 83ರಲ್ಲಿ ಶಾಸಕರ ದಿನಾಚರಣೆ ನಡೀತು. ಶಾಸಕರ ದಿನಾಚರಣೆಯಲ್ಲಿ ವೀರಪ್ಪ ಮೊಯ್ಲಿಯವರು ಭಾಗವಹಿಸಿ ಅಲ್ಲಿ ಸಂಸ್ಕೃತಿಯನ್ನು ವ್ಯಕ್ತಪಡಿಸಿದ್ರು. ಅನೇಕ ಜನ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಿದರು. ಭೀಮಣ್ಣ ಖಂಡ್ರೆ ಅವರು ವೇದಿಕೆ ಮೇಲೆ ಬಂದು ಬಟ್ಟೆ ತೆಗೆದು ಚಡ್ಡಿ ಹಾಕೊಂಡು ಯೋಗ ಮಾಡಿ ತೋರಿಸೋರು ನಮಗೆ. ಅವತ್ತು ನಮಗೆ ಯೋಗದ ಮಹತ್ವತೆ, ಯೋಗದ ಶಕ್ತಿ, ಯೋಗ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಯಿತು. ಅಂದರೆ ಯೋಗ, ನಿರಂತರವಾಗಿ ಯೋಗ ಮಾಡ್ತಾ ಇದ್ರು. ಅವರು ಹಾಲು ರೊಟ್ಟಿ, ಹಾಲು ಅನ್ನ ಇದೇ ತಿಂತಿದ್ರು. ಅಷ್ಟು ಆಹಾರದ ಬಗ್ಗೆ ಅವರಿಗೆ. ಆದರೆ ಸಾತ್ವಿಕ ಆಹಾರ ತಿಂದರೂ ಕೂಡ ಕ್ರಾಂತಿಕಾರಿ ವಿಚಾರ ಇತ್ತು. ಅವ್ರು ಯಾವತ್ತು ಸುಭಾಷ್ ಚಂದ್ರರ ವಿಚಾರವನ್ನು ಹೇಳ್ತಾ ಇದ್ರು, ಭಗತ್ ಸಿಂಗರ ವಿಚಾರವನ್ನು ಹೇಳ್ತಾ ಇದ್ರು. ಕ್ರಾಂತಿಕಾರಿ ವಿಚಾರವನ್ನು ಹೊಂದಿದಂಥ ಭೀಮಣ್ಣ ಖಂಡ್ರೆ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಹಾಗಾಗಿ ಅವರಿಂದ ನಾವು ಅನೇಕ ಪ್ರೇರಣೆಯನ್ನು ಪಡೆದಿದ್ದೇವೆ. ಅವರು ಅನೇಕ ರಾಜಕೀಯ ಏಳುವಿಗಳ ಮಧ್ಯೆ ಕೂಡ ಇವತ್ತು ತಮ್ಮ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಬಂದರು. ಅಂಥವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಅವಕಾಶವನ್ನು ತಾವು ಕೊಟ್ಟಿದ್ದೀರಿ. ಅವರ ಕುಟುಂಬಕ್ಕೆ ಯಾವತ್ತು ದುಃಖ ಭರಿಸುವಂಥ ಶಕ್ತಿ ಬರಲಿ ಅನ್ನುವಂಥ ನಾನು ಮಾತನ್ನು ಹೇಳ್ತಾ, ಭಾಳ ಅಧ್ಯಕ್ಷರೇ, ತಾವು ಪ್ರೊಫೆಸರ್ ಮಾಧವ್ ಗಾಡಿಗಳವರ ಬಗ್ಗೆನೂ ಕೂಡ ಸಂತಾಪ ಸೂಚನೆ ನಿಲುವಳಿಯಲ್ಲಿ ಇಟ್ಟಿದ್ರಿ. ನಾನು ಕಸ್ತೂರಿ ರಂಗನ ವರದಿಯನ್ನು ಕೂಡ ನೋಡಿದ್ದೇನೆ ಮತ್ತು ಪ್ರೊಫೆಸರ್ ಮಾಧವ್ ಗಾಡಿಗಳ ವರದಿಯನ್ನು ನೋಡಿದ್ದೇನೆ. ಮಾಧವ್ ಗಾಡ್ಗಳ ವರದಿ ನಮ್ಮ ಕರ್ನಾಟಕಕ್ಕೆ, ವೆಸ್ಟರ್ನ್ ಘಾಟಿಗೆ ಭಾಳ ಹೊಂದಿಕೊಂಡಂಗೆ ಆಗಿತ್ತು, ಅಂದ್ರೆ ಪರವಾಗಿತ್ತು. ಅದು ಹೃದಯದಿಂದ ಮಾಧವ್ ಗಾಡಿಗಳ ವರದಿ ಕೂಡ ನಮ್ಮ ಸರ್ಕಾರ ತಿರಸ್ಕಾರ ಮಾಡಿತು. ಇದು ಭಾಳ ದುರ್ದೈವ ಸಂಗತಿ. ಹಾಗಾಗಿ ಮಾಧವ್ ಗಾಡಿಗಳವರು ಕನ್ನಡ ನಾಡಿಗೆ ಕೊಟ್ಟಂಥ ದೊಡ್ಡ
ಒಂದು ಕೊಡುಗೆ ಅಂದರೆ ಅವರ ವರದಿ. ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ, ಪುನಃ ಅದನ್ನು ಪರಿಶೀಲನೆ ಮಾಡಬೇಕು, ಆ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ಲಕ್ಕಪ್ಪನವರಿಗೂ ಕೂಡ ನಾನು ಶ್ರದ್ಧಾಂಜಲಿ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಲಂ ಪ್ರಭು ಅವರು ಬೇಗ ಮೀನ್ಸ್ ಟೈಮ್ ಇಲ್ಲ, 2 ಗಂಟೆ ಆಯ್ತು. ಮತ್ತೆ ನಮ್ಮ ಈಶ್ವರ ಖಂಡ್ರು ಮಾತಾಡಲಿ, ಶ್ರೀನಿವಾಸ್ ಎಲ್ಲರಿಗೆ ಮಾತಾಡ್ಲಿಕ್ಕೆ ಆಶೆ ಇದೆ. ಟೈಮ್ 2 ಗಂಟೆ ಆಯ್ತು. ಈಶ್ವರ ಖಂಡ್ರು ಮಾತಾಡ್ಲಿಕ್ಕೆ. ನಮ್ಮ ಅಲಂ ಪ್ರಭು ಬೇಗ ಫಾಸ್ಟ್.